ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 29ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ 1 ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ದೇವದರ್ಶಕರಿಲ್ಲದಿರುವಲ್ಲಿ ಜನರು ಏನಾಗುವರು? ಉತ್ತರ, ಜನರು ಅಂಕೆ ಮೀರುವರು. ಎರಡನೆಯ ಪ್ರಶ್ನೆ, ಏಳದ ಹಾಗೆ ಪಕ್ಕನೆ ಮುರಿದು ಬೀಳುವವನು ಯಾರು? ಉತ್ತರ, ಬಹಳವಾಗಿ ಗದರಿಸಿದರೂ ತಗ್ಗದವನು. ಮೂರನೆಯ ಪ್ರಶ್ನೆ, ತಾಯಿಯ ಮಾನವನ್ನು ಕಳೆಯುವವನು ಯಾರು? ಉತ್ತರ, ಶಿಕ್ಷಿಸದೆ ಬಿಟ್ಟ ಹುಡುಗನು. ನಾಲ್ಕನೆಯ ಪ್ರಶ್ನೆ, ವೇಶ್ಯಾಸಂಗಿಯು ಏನನ್ನು ಹಾಳು ಮಾಡಿಕೊಳ್ಳುತ್ತಾನೆ? ಉತ್ತರ, ಆಸ್ತಿಯನ್ನು. ಐದನೆಯ ಪ್ರಶ್ನೆ, ಗರ್ವವು ಮನುಷ್ಯನನ್ನು ಯಾವ ಸ್ಥಿತಿಗೆ ತರುವುದು? ಉತ್ತರ, ದೀನಸ್ಥಿತಿಗೆ. ಆರನೆಯ ಪ್ರಶ್ನೆ, ಜ್ಞಾನಿಗಳು ಯಾವ ಅಗ್ನಿಯನ್ನು ಆರಿಸುವರು? ಉತ್ತರ, ರೋಷಾಗ್ನಿಯನ್ನು. ಏಳನೇ ಪ್ರಶ್ನೆ, ಯಾರೊಂದಿಗೆ ಪಾಲುಗಾರನಾದವನು ತನಗೆ ತಾನೇ ಶತ್ರು? ಉತ್ತರ, ಕಳ್ಳನೊಂದಿಗೆ. ಎಂಟನೆಯ ಪ್ರಶ್ನೆ, ಯಥಾರ್ಥವಂತನ ಪ್ರಾಣಕ್ಕೆ ಹೊಂಚು ಹಾಕುವವನು ಯಾರು? ಉತ್ತರ, ಕೊಲೆಪಾತಕನು. ಒಂಬತ್ತನೆಯ ಪ್ರಶ್ನೆ, ಸರಳ ಮಾರ್ಗಿಯು ಯಾರಿಗೆ ಅಸಹ್ಯನು? ಉತ್ತರ, ದುಷ್ಟನಿಗೆ. ಹತ್ತನೆಯ ಪ್ರಶ್ನೆ, ಯಾವ ರಾಜನ ಸಿಂಹಾಸನವು ಶಾಶ್ವತವು? ಉತ್ತರ, ಬಡವರನ್ನು ನ್ಯಾಯವಾಗಿ ಆಳುವವನ ಸಿಂಹಾಸನವು. 11ನೆಯ ಪ್ರಶ್ನೆ, ಬೆತ್ತ ಬೆದರಿಕೆಗಳಿಂದ ಉಂಟಾಗುವುದೇನು? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರೂ ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.